ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ಕಳೆದ ಹಾಗೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ತಾ ಇದೆ ಅನ್ನೋದು ನೋಡ್ತಾ ಇದ್ರಿ. ಇನ್ನೊಂದು ಕಡೆಗೆ ಆರೋಪಿಗಳನ್ನ ಕೆಡ್ಡಕ್ಕೆ ಕೆಡುವಲ್ಲಿ ಪೊಲೀಸರ ಭರ್ಜರಿ ಆಪರೇಷನ್ ಕೂಡ ಸಾಗ್ತಾ ಇದೆ. ಹನಿ ಟ್ರ್ಯಾಪ್ ಕೇಸ್ ಸಂಬಂಧ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಸಂಘಟನೆಯೊಂದರ ಮುಖಂಡ ಹಣಮಂತ ಸೇರಿ 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಒಂದು ಸಂಘಟನೆಗೆ ಸೇರಿದವನು ಅನ್ನೋದು ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಕಲಬುರಗಿ ನಗರದ ಸೆನ್ ಪೊಲೀಸರಿಂದ 6 ಜನ ಆರೋಪಿಗಳನ್ನ ಬಂಧಿಸಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಆರೋಪಿಗಳ ಪೂರ್ವಾಪರ ಏನು, ಜೊತೆಗೆ ಎಷ್ಟು ಸಮಯದಿಂದ ಈ ರೀತಿಯಾದಂತಹ ದಂಧೆಯಲ್ಲಿ ತೊಡಗಿಕೊಂಡಿದ್ರು, ಎಷ್ಟು ಜನರನ್ನ ಸುಲಿಗೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 6 ಜನರನ್ನ ಕೆಡ್ಡಕ್ಕೆ ಕೆಡವಿದ ಆಪರೇಷನ್ ಅತ್ಯಂತ ರೋಚಕ ಅಂತ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳು ತಿಳಿಸ್ತಾ ಇದೆ. ಸರ್ಕಾರಿ ನೌಕರರನ್ನ ಜೊತೆಗೆ ಹೈ ಪ್ರೊಫೈಲ್ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಹಿಳೆಯರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಗ್ಯಾಂಗ್ನ ಬೆನ್ನು ಬಿದ್ದಿರುವಂತಹ ಜಾಡನ್ನ ಹಿಡಿದಿರುವಂತಹ ಪೊಲೀಸರು 6 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿರೋದು. ಅದರಲ್ಲಿ ಒಬ್ಬ ಒಂದು ಸಂಘಟನೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿಕೊಂಡಿದ್ದ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. ಗಂಭೀರವಾಗಿರುವಂತಹ ಪ್ರಕರಣ ಆಗಿರೋದ್ರಿಂದ ಕಲಬುರಗಿ ನಗರದಾದ್ಯಂತ ಈ ಪ್ರಕರಣ ಸಂಚಲನಕ್ಕೆ ಕೂಡ ಕಾರಣ ಆಗಿದೆ. ಬಿಕಾಸ್ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಕೆಲ ಮಹಿಳೆಯರೇ ತಮ್ಮನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ, ಹಾಗೂ ಶ್ರೀಮಂತರನ್ನ ಹೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡೋ ಕೆಲಸವನ್ನು ಮಾಡಿದ್ರು. ಇದಾದ ಬೆನ್ನಲ್ಲೇ ಫೀಲ್ಡ್ಗಿಳಿದಂತಹ ಪೊಲೀಸರು 6 ಜನರನ್ನ ಕೆಡ್ಡಕ್ಕೆ ಕೆಡವಿದ್ದಾರೆ. ಈಗ ನಾವು ಫಾಲ್ಸ್ ಕೇಸ್ 370 ಫಾಲ್ಸ್ ಕೇಸ್ ಆಗಿದಲ್ಲ, ಆ ಫಾಲ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ದು ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದಾರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದೀವಿ. ನಮ್ಗೆ ಕಾನೂನು ಪಾಲನೆ ಮಾಡೋರು ನಾವಿದ್ದೀವಿ, ಸಂವಿಧಾನ ರಕ್ಷಕ ನಾವಿದ್ದೀವಿ, ಕಾನೂನಿನ ಸಂಪೂರ್ಣ ಭರವಸೆ ನಮ್ಗದ. 100% ಇದು ಫಾಲ್ಸ್ ಕೇಸ್ ಅದ. ನಮ್ಮ ವಿರುದ್ಧ ಏನಪ್ಪ ಅಂದ್ರೆ ಕುತಂತ್ರ ಮಾಡಿ ಈ ತರ ಕೇಸ್ ಹಾಕಿ ನಮಗೆ ಒಳಗೆ ಕಳ್ಸಬೇಕಂತ ಗೊತ್ತದ. ಆಮೇಲೆ ಏನು ಕುತಂತ್ರ ಮಾಡಿ ನಮ್ಮ ಜೈಲಿ ಹೋಗಿ ಮಾಡಿದ್ರಲ್ಲ, ಈ ಸಮಾಜ ಕೆಲವು ಜನಗಳು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಮನಸ್ಸಿಗೆ ಸಮಾಧಾನ ಆಗಿ ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ 6 ಜನರ ಪೂರ್ವಾಪರ ಏನು, ಜೊತೆಗೆ ಪೊಲೀಸರು ಇವರ ವಿರುದ್ಧ ನಡೆಸುತ್ತಹ ಆಪರೇಷನ್ ಅಲ್ಲಿ ಇನ್ನಷ್ಟು ಸ್ಫೋಟಕ ವಿಚಾರಗಳು ಹೇಗೆ ಗೊತ್ತಾಗ್ತಾ ಇದೆ? ಈಗಾಗಲೇ ಏನಂದ್ರೆ ಕಲಬುರಗಿಯಲ್ಲಿ ನಡೆದಂತಹ ಅತ್ಯಾಚಾರ ಮತ್ತು ಅದೇ ರೀತಿಯಾಗಿ ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಏನಂದ್ರೆ 2 ಆರೋಪಿಗಳನ್ನು ಪೊಲೀಸರು 2 ದಿನಗಳ ಹಿಂದೆ ರಾಜು ಲಿಂಗ್ಟಿ ಹಾಗೂ ಪ್ರಭು ಸ್ವಾಮಿನನ್ನ ಬಂಧನ ಮಾಡಿದ್ರು. ಇನ್ನುಳಿದಂತೆ 6 ಜನರ ವಿರುದ್ಧ ಕೂಡ FIR ದಾಖಲಾಗಿತ್ತು. ಒಟ್ಟು 8 ಜನ ಆರೋಪಿಗಳ ವಿರುದ್ಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ಹಣಮಂತ ಯಳಸಂಗಿ, ಶ್ರೀಕಾಂತ್ ರೆಡ್ಡಿ ಮತ್ತೆ ಪ್ರಭು ಸೇರಿದಂತೆ ಅರವಿಂದ್, ಒಟ್ಟು 6 ಜನ ಆರೋಪಿಗಳನ್ನು ಇವತ್ತು ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗಲು ಪೊಲೀಸರು ತಿಳಿಸಿದ್ರು. ಸೊ ಇವತ್ತು ಬಂದಂತಹ ಸಂದರ್ಭದಲ್ಲಿ 6 ಜನರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದು, ಈಗ ನೇರವಾಗಿ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಕಲಬುರಗಿ ಮೂಲದ ಉದ್ಯಮಿಯಾದಂತಹ ವಿನೋದ್ ಅಂತ ಏನಿದ್ದಾನೆ, ಆತನ ಬಳಿ ಸುಮಾರು 40 ಲಕ್ಷ ಹಣ ರೂಪಾಯಿಯನ್ನು ಅಂದ್ರೆ ವಸೂಲಿ ಮಾಡಲಾಗಿತ್ತು. ಆ ಒಂದು ಪ್ರಕರಣ ಕುರಿತು 10 ಹಲವು ಸಾಕ್ಷ್ಯಗಳನ್ನು ಈಗಾಗಲೇ ಕಲಬುರಗಿಯ ಪೊಲೀಸರು ದಾಖಲೆಗಳ ಸಮೇತ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದೇ ರೀತಿಯಾಗಿ 2 ಯುವತಿಯರನ್ನಂದ್ರೆ ನೊಂದವರು ಕೂಡ ನಮ್ಮ ಮೇಲೆ ಹನಿ ಟ್ರ್ಯಾಪ್ಗೆ ಒಳಪಡಿಸಿ ನಮ್ಮನ್ನು ಬಲವಂತವಾಗಿ ಉದ್ಯಮಿಗಳಿಂದ ಹಣ ವಸೂಲಿಯನ್ನು ಮಾಡಿದ್ರು. ಅದಾದ ಬಳಿಕ ನಮ್ಮ ಮೇಲೂ ಕೂಡ ಅತ್ಯಾಚಾರವನ್ನು ಈ ಎಲ್ಲಾ ಗ್ಯಾಂಗ್ನವರು ಮಾಡಿದ್ರು ಅಂತ ಹೇಳಿ ಅವರು ಕೂಡ ಏನಂದ್ರೆ ಆರೋಪವನ್ನು ಮಾಡಿದ್ರು. ಸೊ ಹೀಗಾಗಿ ಈ 2 ಪ್ರಕರಣದ ಅಡಿಯಲ್ಲಿ ಈಗಾಗಲೇ 2 ಬಂಧಿಸಿದಂತಹ ಪೊಲೀಸರು ಇವತ್ತು 6 ಜನರನ್ನು ಬಂಧನ ಮಾಡಿದ್ದಾರೆ. ಸೊ ಇನ್ನೂ 1-2 ದಿನಗಳ ಬಳಿಕ ಮತ್ತೆ ಬಾಡಿ ವಾರೆಂಟ್ ಕೇಳುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಅಂತ. ಆಲ್ ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.